ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಕಿಚ್ಚನ ಪಂಚಾಯತಿ ಇತ್ತಲ್ಲ ಅದ್ರ ಬಗ್ಗೆ. ಫಸ್ಟ್ ಟೈಮ್ ತುಂಬ ನಕ್ಕಿರೋದು ಎಪಿಸೋಡ್ ನೋಡಿ ಸಂತು ಪಂತ್ ಅವ್ರದ್ದು. ಅರೌಂಡ್ 1 hour ಅವ್ರದ್ದೇ ಡಿಸ್ಕಸ್ ಮಾಡಿದರು ಅಂತ ಹೇಳ್ಬೋದು. ಮತ್ತು ಅವರಿಬ್ರು ಅಷ್ಟೇ ಈ ವಾರ ತುಂಬ ಪ್ಲ್ಯಾನಿಂಗಲ್ಲಿ ಒಬ್ಬರು ಕಂಟೆಸ್ಟೆಂಟ್ಸ್ಗೆ ಆಟ ಆಡೋಕೆ ಕೊಟ್ಟಿದ್ರು. ತುಂಬ ಚೆನ್ನಾಗಿ ವೆಲ್ ಪ್ಲ್ಯಾನ್ಡಾಗಿ ಇನ್ವಾಲ್ವ್ ಆಗಿದ್ರು ಸಂತು ಪಂತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ವರ್ತೂರ್ ಸಂತೋಷ್ ಅವರು ಫಿನಾಲೆಗೆ ಕೂಡ ಎಂಟ್ರಿ ಆದರು. ಟಾಪ್ 5ಅಲ್ಲಿ ಒಬ್ಬರು ಅವರ ಹೆಸರನ್ನ ಲಿಸ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಮತ್ತು ತುಕಾಲಿ ಸಂತೋಷ್ ಅವರು ಕೂಡ ಅಷ್ಟೇ ಲಾಸ್ಟ್ ವೀಕೇ ಎಲಿಮಿನೇಷನಿಂದ ಪಾರಾಗ್ಬಿಟ್ಟು ಟಾಪ್ 5ಅಲ್ಲಿ ಎಂಟ್ರಿ ಕೊಟ್ಟರು. ತುಕಾಲಿ ಸಂತೋಷ್ ಅವರು ಮೋಸ್ಟ್ ಡಿಸರ್ವಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಮನೆಯವ್ರು ಎಲ್ಲರೂ ಸೇರಿ ಅಟ್ಯಾಕ್ ಮಾಡಿರೋದಂದರೆ ತುಕಾಲಿ ಸಂತೋಷ್ ಅವ್ರ ಬಗ್ಗೆ. ಅವ್ರ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಾಪ್ ಅವರು, ಸಂಗೀತ ಅವರು, ವಿನಯ್ ಅವರು, ಕಾರ್ತಿಕ್ ಅವರು ಎಲ್ಲರೂ ಈಗ ನಾವು ಟಾಪ್ 5 ಯಾರ್ಯಾರು ಇರ್ಬೋದು ಅಂತ ನಾವು ಅಂದ್ಕೊತಾ ಇದ್ದೀವೋ ಅವ್ರು ಎಲ್ಲರ ಮೇಲೂ ಯಾರಾದರೂ ಒಬ್ಬರು ಅಟ್ಯಾಕ್ ಮಾಡಿ ಅವ್ರು ಡಲ್ ಆದರೆ ಆಚೆಗಡೆ ಅವರು ತುಂಬ ಸಿಂಪತಿ ಅಂತ ಬಂದಿದೆ, ತುಂಬ ಸಿಂಪತಿ ಓಟ್ಸ್ ಬಂದಿದೆ. ಅವ್ರ ಫ್ಯಾನ್ ಫಾಲೋಯಿಂಗ್ ಇನ್ಕ್ರೀಸ್ ಆಗಿದೆ. ಎಕ್ಸಾಂಪಲ್ ಸಂಗೀತ ಮತ್ತು ಪ್ರತಾಪ್ ಅವರಿಗೆ ಮೇಯ್ನು ಅವ್ರನ್ನ ಸ್ವಲ್ಪ ಡೌನ್ ಆಗಿ ಅವ್ರನ್ನ ಯಾರಾದರೂ ಅಂದರೆ ಏನಾದರೂ ಅವ್ರಿಗೆ ತುಂಬ ಸಿಂಪತಿ ಬಂದಿದೆ. ಮತ್ತು ಆಚೆಗಡೆನೂ ಕೂಡ ಅಷ್ಟೇ ಅವ್ರಿಗೆ ಒಂದು ಫ್ಯಾನ್ ಫಾಲೋಯಿಂಗ್ ಇನ್ಕ್ರೀಸ್ ಆಯಿತು, ವೋಟ್ ಬ್ಯಾಂಕಿಂಗ್ ಜಾಸ್ತಿ ಇನ್ಕ್ರೀಸ್ ಆಯಿತು. ಬಟ್ ತುಕಾಲಿ ಸಂತೋಷ್ ಅವರಿಗೆ ಮನೆಯವರೆಲ್ಲ ಸೇರಿ ಅಟ್ಯಾಕ್ ಮಾಡಿದರೂ ಕೂಡ ಯಾವ ಆಚೆ ಕಡೆ ಸಿಂಪತಿನೂ ಬರಲಿಲ್ಲ, ಯಾವ ಓಟ್ಸು ಬರಲಿಲ್ಲ. ಮತ್ತು ಅವರು ಅಷ್ಟೇ ಅಟ್ಯಾಕ್ ಬೇರೆ ಕಂಟೆಸ್ಟೆಂಟ್ಸ್ ಮಾಡಿದ್ರೆ ಎಲ್ಲೂ ಕುಗ್ಲಿಲ್ಲ. ಮತ್ತು ಸಿಂಪತಿ ಬರೋಕ್ಕೋಸ್ಕರ ಒಂದು ಏನೋ ಡ್ರಾಮಾ ಮಾಡೋದಾಗಲಿ, ಒಂದು ಇನ್ನೋಸೆನ್ಸ್ ಆಗಲಿ ಅವ್ರು ತೋರಿಸ್ಲಿಲ್ಲ. ತುಂಬ ಗಟ್ಟಿಯಾಗಿ ಎದ್ದು ನಿಂತರು ಅಂತಲೇ ಹೇಳ್ಬೋದು. ನಾನು ಬಿಗ್ ಬಾಸ್ ಬಂದಿರೋದು ಬಿಗ್ ಬಾಸಲ್ಲಿ ಟಾಪ್ 5 ಇರೋಕ್ಕೆ, ಟ್ರೋಫಿ ಹೊಡಿಯೋಕ್ಕೆ, ಇವತ್ತು ಯಾರಿಗೂ ನಾನು ತಲೆ ಕೆಡಿಸ್ಕೋಬಾರ್ದು ಅಂತ ಪ್ರತಿ ವಾರನೂ ಬೌನ್ಸ್ ಬ್ಯಾಕ್ ಮಾಡ್ತಾ ತುಂಬ ಸ್ಟ್ರಾಂಗಾಗಿ ಮುಂದೆ ಬಂದಿದ್ದು ತುಕಾಲಿ ಸಂತೋಷ್ ಅವರು. ನನ್ನ ವೀಡಿಯೋಲಿ ಟಾಪ್ 5 ಯಾರಿರ್ಬೋದು ಅಂತ ಮಾಡಿದಾಗೂ ನಾನು ಹೇಳ್ತಾ ಇದ್ದಿದ್ದಷ್ಟೇ, ತುಕಾಲಿ ಅವರು ಮೋಸ್ಟ್ ಡಿಸರ್ವಿಂಗ್ ಟಾಪ್ 5ಅಲ್ಲಿ ಬರೋಕ್ಕೆ. ಬಟ್ ಮೋಸ್ಟ್ಲಿ ಬರಲ್ಲ ಅನಿಸುತ್ತೆ. ಬಿಗ್ ಬಾಸ್ ಅವ್ರು ಇರಿಸ್ಕೊಳ್ಳಲ್ವೇನೋ. ಪ್ರತಾಪ್ ಅವರು, ಕಾರ್ತಿಕ್ ಅವರು ಮತ್ತು ತನಿಷ್ ಅವರು ಕೂಡ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಬರಲಿಲ್ಲ. ನಮ್ರತ ಅವರು, ಸಂಗೀತ ಅವರು, ವಿನಯ್ ಅವರು ಇವೆಲ್ಲ ಇರೋದ್ರಿಂದ ಡಿಫಿಕಲ್ಟ್ ಆಗುತ್ತೇನೋ ತುಕಾಲಿ ಅವರಿಗೆ ಚೂಸ್ ಮಾಡೋಕ್ಕೆ. ತುಕಾಲಿ ಅವ್ರನ್ನ ಬಿಗ್ ಬಾಸ್ ಅವರು ಚೂಸ್ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೇಳ್ತಾರಲ್ಲ, ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಆಫ್. ನಿಮ್ಮ ಹಾರ್ಡ್ ವರ್ಕ್ಗೆ ಯಾವತ್ತೂ ಒಂದು ನಿಮ್ಮ ಪರಿಶ್ರಮಕ್ಕೆ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ಅದಕ್ಕೆ ತುಕಾಲಿ ಅವರ ಎಕ್ಸಾಂಪಲ್ ಅಂತ ಹೇಳ್ಬೋದು. ಫೈನಲಿ ಅವರು ಟಿಕೆಟ್ ಫಿನಾಲೆ ಜಾಯಿನ್ ಆಗಿಬಿಟ್ರು. ಟಾಪ್ 5ಅಲ್ಲಿ ತುಕಾಲಿ ಅವರು ಇರ್ತಾರೆ. ತುಕಾಲಿ ಅವ್ರ ಫ್ಯಾನ್ಸ್ ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿರ್ತಾರೆ ಅಂತ ನನಗೆ ಗೊತ್ತು. ಯಾಕಂದರೆ ಎಲ್ಲರೂ ಮೋಸ್ಟ್ಲಿ ಬರಲ್ವೇನೋ, ನಾವು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರೋದು ವ್ಯರ್ಥ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡಿದ್ರು. ಬಟ್ ಇಲ್ಲ, ತುಕಾಲಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಟಾಪ್ 5ಅಲ್ಲಿ. ಅವರು ಒಬ್ರು ಇರ್ತಾರೆ. ಮತ್ತು ವರ್ತೂರ್ ಸಂತೋಷ್ ಅವರು ನಾನು ಹೇಳ್ದಂಗೆ ಇವಾಗಲೂ ಒಪ್ಕೋತೀನಿ, ಅವ್ರು ಟಾಪ್ 5 ಹೋಗಿದ್ದಾರೆ ಅಂತ ನಾನು ಚೇಂಜ್ ಆಗೋಕ್ಕೆ ಇಷ್ಟಪಡಲ್ಲ. ಅವರು ಆಟ ಆಡಿದ್ದು ಅಷ್ಟಕ್ಕಷ್ಟೇ, ಮನೆಯಲ್ಲಿ ಇನ್ವಾಲ್ವ್ಮೆಂಟು ಕೂಡ ಅಷ್ಟಕ್ಕಷ್ಟೇ. ಬಟ್ ಒಬ್ಬೊಬ್ಬರು ವ್ಯಕ್ತಿತ್ವನೇ ಹಂಗಿರುತ್ತೆ ಅನಿಸುತ್ತೆ. ಹೆಂಗೆ ಅಂದರೆ ಒಂದು ಸ್ವಲ್ಪ ಅವ್ರನ್ನ ಅವರಾಗೆ ಇರೋದು, ಮತ್ತು ಯಾರ ಜೊತೆ ಜಾಸ್ತಿ ಇನ್ವಾಲ್ವ್ ಆಗದೆ ಒಬ್ಬರನ್ನೇ ಇರೋದು, ಇಲ್ಲಾಂದರೆ ಅವ್ರಿಗೆ ಕಂಫರ್ಟಬಲ್ ಯಾರಾಗುತ್ತೋ ಅವ್ರ ಹತ್ರನೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡೋದು. ಆ ಥರ ಇರೋರು ವರ್ತೂರ್ ಸಂತೋಷ್ ಅವ್ರು ಅಂತ ಅನಿಸುತ್ತೆ. ಬಟ್ ಒಳ್ಳೊಳ್ಳೆ ಪರ್ಸ್ನಾಲಿಟೀಸು ಕೂಡ ಆಚೆ ಹೋಗಿದೆ. ಆದರೆ ವರ್ತೂರ್ ಸಂತೋಷ್ ಅವರು ಮನೆಯಲ್ಲಿದ್ದಾರೆ, ಟಾಪ್ 5ಅಲ್ಲಿ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವರು ಆಚೆ ಮಾಡಿರೋ ಪುಣ್ಯಫಲನೇ ಅವರು ಕಾಪಾಡಿದೆ ಇವತ್ತು ಅಂತ ಹೇಳ್ಬೋದು. ಅವರು ಕೂಡ ಟಾಪ್ 5ಅಲ್ಲಿ ಇದ್ದಾರೆ. ನನಗೆ ನಿಜವಾಗ್ಲೂ ಖುಷಿ ಇದೆ, ಬೇಜಾರಿಲ್ಲ. ಯಾಕಂದರೆ ಎಲ್ಲರೂ ಕಿರ್ಚಾಡ್ಕೊಂಡು ಗುದ್ದಾಡ್ಕೊಂಡೆ ಗೇಮ್ ಆಡಿ ಟಾಪ್ 5 ಬರಬೇಕಾಗಿಲ್ಲ. ಹಾಗೆ ಕೂಡ ಟಾಪ್ 5 ಹೋಗ್ಬೋದು ಅಂತ ಇವರು ವರ್ತೂರ್ ಸಂತೋಷ್ ಅವರು ಪ್ರೂವ್ ಮಾಡಿದ್ದಾರೆ. ಇನ್ನು ಮಿಕ್ಕಿದವರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಮತ್ತು ಯಾರು ಮನೆಯಲ್ಲಿ ಇರ್ತಾರೆ ಅಂತ ನೋಡಬೇಕು. ನಾಳೆ ಎಪಿಸೋಡ್ಗೆ ಕಾದು ನೋಡಬೇಕು. ಮತ್ತು ನಾನೊಂದು ವಿಡಿಯೋ ಮಾಡಿದ್ದೆ, ಪ್ರತಾಪ್ ಅವರು ಎಲಿಮಿನೇಟ್ ಆಗ್ಬೋದು ಅಂತ. ಬಟ್ ಸ್ವಲ್ಪ ಜನ ಏನು ಅಂದ್ಕೊಂಡಿದ್ದಾರೆ, ನಾನು ಪ್ರತಾಪ್ ಅವರು ಎಲಿಮಿನೇಟ್ ಆಗಿಬಿಟ್ಟಿದ್ದಾರೆ ಅಂತ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಇಲ್ಲ, ನನಗೆ ಲಾಸ್ಟ್ 2 ಡೇಸಿಂದ ಏನೇನು ಇನ್ಫಾರ್ಮೇಷನ್ ರನ್ ಆಗ್ತಾಯಿತ್ತು, ಪ್ರತಾಪ್ ಅವರು ಇದ್ರ ಆಚೆ ಇದ್ದಾಗ ಏನೇನು ಕೆಲಸ ಮಾಡಿದರು, ಮತ್ತು ಮನೆ ಒಳಗಡೆ ಸ್ವಲ್ಪ ತನಿಖಾಧಿಕಾರಿಗಳ ಮೇಲೆ ಒಂದು ವರ್ಡ್ಸ್ ಹಾಕಿದ್ರಲ್ಲ,
ಅವರು ಬಿಗ್ ಬಾಸ್ಗೆ ನೋಟಿಸ್ ಕಳಿಸಿರೋದು ಮಾತ್ರನೇ ನಾನು ಅಡ್ರೆಸ್ ಮಾಡಿರೋದು. ಬಿಗ್ ಬಾಸ್ಗೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೋ ಅಂತ ಪ್ರತಾಪನ್ನ ಎಲಿಮಿನೇಟ್ ಮಾಡ್ಬೋದೇನೋ ಅಂತ ಮಾಡಿದ್ದೇನೆ ಹೊರತು ಪ್ರತಾಪ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ನಾನು ಹೇಳಿಲ್ಲ. ಮತ್ತು ಪ್ರತಾಪ್ ಅವರು ವೀಕ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಬೇಕು ಅಂತಲೂ ನಾನು ಹೇಳಿಲ್ಲ. ನಾನು ಹೇಳೋದೇನೆಂದರೆ, ಬೇರೆ ಕಂಟೆಸ್ಟೆಂಟು ಫಸ್ಟ್ ಡೇ 1ಇಂದ ಇಲ್ಲಿವರೆಗೂ ಎಕ್ಸಾಂಪಲ್ ತುಕಾಲಿ ಸಂತೋಷ್ ಅವ್ರು ಇರ್ಬೋದು, ಡೇ 1ಇಂದ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಎಲ್ಲೂ ಡೌನ್ ಆಗಿಲ್ಲ. ಮತ್ತು ಅವರು ಮನೆಯವ್ರು ಎಲ್ಲರೂ ಸೇರಿ ತುಕಾಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಬಟ್ ಅವ್ರಿಗೆ ಅಷ್ಟು ಫ್ಯಾನ್ ಬೇಸ್ ಬರಲೇ ಇಲ್ಲ ಕೊನೆವರೆಗೂ. ಆ ಥರ ಕಂಟೆಸ್ಟೆಂಟ್ಸು ಇದ್ದಾರೆ ಅಂತ ನಾನು ಅಡ್ರೆಸ್ ಮಾಡಿದ್ದೆ ಹೊರತು ಪ್ರತಾಪ್ ಅವ್ರು ವೀಕ್ ಕಂಟೆಸ್ಟೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟನೇ ಪಡಲ್ಲ. ಫಸ್ಟ್ ಆಫ್ ಆಲ್ ಪ್ರತಾಪ್ ಅವರು ಬಿಗ್ ಬಾಸ್ ಒಳಗಡೆ ಬಂದಾಗೇ ಅವ್ರು ವಿನ್ನರ್ ಅಂತ ಡಿಸೈಡ್ ಮಾಡಿಬಿಡ್ತೀವಿ. ಯಾಕಂದರೆ ಅವ್ರಿಗೆ ಇದ್ದಷ್ಟು ನೆಗೆಟಿವಿಟಿ ಆಚೆ ಯಾವ ಕಂಟೆಸ್ಟೆಂಟ್ಸ್ಗೂ ಇರಲಿಲ್ಲ. ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಬಂದಾಗ ಅಷ್ಟು ನೆಗೆಟಿವಿಟಿ ಇಟ್ಕೊಂಡು ಒಂದು ಬಿಗ್ ಬಾಸ್ಗೆ ಎಂಟರ್ ಕೊಡೋ ಧೈರ್ಯ ಮಾಡಿದಾಗೇ ಅವ್ರು ವಿನ್ನರ್ ಅಂತ ಹೇಳ್ಬೋದು. ಅಷ್ಟು ನೆಗೆಟಿವಿಟಿ ಕ್ಯಾರಿ ಮಾಡಿಕೊಂಡು, ಅಷ್ಟು ಬ್ಯಾಗೇಜ್ ಮನಸ್ಸಲ್ಲಿ ಇಟ್ಕೊಂಡು, ಎಲ್ಲರ ಜೊತೆನೂ ಮಾತಾಡಿಕೊಂಡು, ಟಾಸ್ಕ್ ಆಡಿಕೊಂಡು ಒಂದು ಇನ್ವಾಲ್ವ್ಮೆಂಟ್ ತೋರಿಸೋದು ಅಂದರೆ ಅದು ನಿಜವಾಗ್ಲೂ ಆಗದಿರೋ ಕಷ್ಟ. ಎಲ್ಲ ಸಾಮಾನ್ಯ ಮನುಷ್ಯರಿಗೆ ಅದು ಆಗೋದಲ್ಲ. ಬಟ್ ಪ್ರತಾಪ್ ಅವರು ಅಷ್ಟು ಆಡಿದ್ರು ಕೂಡ ಅಷ್ಟು ಆಡೋದು ಕೂಡ ತುಂಬಾ ಕಷ್ಟ. ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ನಾನು ಒಪ್ಕೋತೀನಿ. ಆದರೆ ಬೇರೆ ಕಂಟೆಸ್ಟೆಂಟ್ಸು ಕೂಡ ಅವ್ರಿಗಿಂತ ಚೆನ್ನಾಗಿ ಆಡಿದ್ದಾರೆ ಅಂತಲೂ ಕೂಡ ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ದು ತನಿಖಾಧಿಕಾರಿ ಬಿಗ್ ಬಾಸ್ ಅವ್ರಿಗೆ ನೋಟಿಸ್ ಕಳಿಸಿರೋದ್ರು ಇಂದ ಮೋಸ್ಟ್ಲಿ ಅವರು ಟಾಪ್ 5 ಹೋಗಲ್ಲ ಅಂತ ಅಷ್ಟೇ. ಪ್ರತಾಪ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟನೂ ಪಡಲ್ಲ. ಮತ್ತು ಇವರು ಇಶಾನಿ ಅವರು ಬಂದುಬಿಟ್ಟು ಅವ್ರ ಮೇಲೆ ಒಂದು ಅಲಿಗೇಷನ್ ಹಾಕಿದಾಗೂ ಕೂಡ ನಾನು ಹೇಳಿದ್ದೆ, ಆ ಥರ ಮಾತಾಡಬಾರ್ದಾಗಿತ್ತು ಇಶಾನಿ ಅವರು. ಯಾಕಂದರೆ ಅವ್ರ ಪರ್ಸ್ನಲ್ ಮಾತಾಡೋ ರೈಟ್ಸ್ ನಮ್ಗೆ ಯಾರಿಗೂ ಇರಲ್ಲ. ಬಿಗ್ ಬಾಸಲ್ಲಿ ಅವ್ರು ಏನಾದರೂ ಮಾಡಿ ಅವ್ರು ಕೆಟ್ಟದಾಗೆ ತನಿಷಾ ಇವ್ರಿಗೆ ಇಶಾನಿ ಅವ್ರ ಬಗ್ಗೆ ಏನಾದರೂ ಮಾತಾಡಿದರೆ, ಅವ್ರ ಫ್ರೆಂಡ್ಸ್ ಬಗ್ಗೆ ಯಾರಾದರೂ ಮೇಲಾದರೂ ಮಾತಾಡಿದರೆ ಅವರು ಮಾತಾಡೋ ಅಧಿಕಾರ ಇದೆ ಹೊರತು ಆಚೆ ವಿಚಾರ ಮಾತಾಡೋ, ಪರ್ಸ್ನಲ್ ಅಟ್ಯಾಕ್ ಮಾಡೋ ಅಧಿಕಾರ, ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡೋ ಅಧಿಕಾರ ಯಾರಿಗೂ ಇರಲ್ಲ. ಅದು ಇಶಾನಿ ಮಾಡಿದ ತಪ್ಪು. ಅದನ್ನು ಇವತ್ತು ಕಿಚ್ಚ ಸರ್ಸ್ ಕೂಡ ತುಂಬ ಚೆನ್ನಾಗಿ ಅಡ್ರೆಸ್ ಮಾಡಿದರು ಅಂತ ನನಗನ್ನಿಸ್ತು. ಮತ್ತು ಕಾರ್ತಿಕ್ ಮತ್ತು ನಮ್ರತಾ ಅವರು ಗುದ್ದಾಗುದ್ದಿ ಏನು ನಡೆದಿರುತ್ತೋ ಅದು ಫೇಕ್ ಅಂತ ಹೇಳೋಕ್ಕೆ ಕಿಚ್ಚ ಸರ್ ಪ್ರಯತ್ನ ಪಡ್ತಾರೆ. ನಾನು ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದ್ರ ಬಗ್ಗೆ. ಮತ್ತು ಓವರಾಲ್ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು? ಸುದೀಪ್ ಸರ್ ಕಾರ್ತಿಕ್ ಹಾಗೂ ನಮ್ರತಾಗೆ ಕೊಟ್ಟಿರೋ ಅಡ್ವೈಸ್ ಆಗಿರ್ಬೋದು, ಮತ್ತು ವಿನಯ್ ಅವರು ಟ್ರೋಲ್ ಆಗಿರೋದನ್ನ ವಿಡಿಯೋ ತೋರಿಸ್ತಾರೆ. ವಿನಯ್ಗೆ ಕಾರ್ತಿಕ್ಗೆ ಮತ್ತು ನಮ್ರತಾಗೆ ಅರ್ಥ ಆಗಲಿ ಅಂತ ಆಚೆ ಯಾವ್ಯಾವ ಥರ ಇನ್ಫಾರ್ಮೇಷನ್ ರನ್ ಆಗುತ್ತೆ, ಯಾವ್ಯಾವ ಥರ ಟ್ರೋಲ್ ಆಗುತ್ತೆ, ಏನೂ ಸೀರಿಯಸ್ಸಾಗಿ ತೊಗೋಬೇಡಿ ಅಂತ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಅದು ಕೂಡ ತುಂಬ ಫನ್ನಿಯಾಗಿತ್ತು. ತುಂಬ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ತುಂಬ ನಕ್ಕಿದ್ರು ಅಂತಲೇ ಹೇಳ್ಬೋದು. ಓವರಾಲ್ ಈ ಎಪಿಸೋಡನ್ನು ನೋಡಿದ್ರೆ ತುಂಬ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರೇ ಜಾಸ್ತಿ ಇತ್ತು. ಯೂಶ್ವಲಿ ಸ್ಯಾಟರ್ಡೇ ಎಪಿಸೋಡ್ ಹಂಗಿರಲ್ಲ, ಬಟ್ ಫಸ್ಟ್ ಟೈಮ್ ನನಗೆ ಸ್ಟ್ರೆಸ್ ಬಸ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು. ನಾನು ತುಂಬ ರಿಲ್ಯಾಕ್ಸ್ ಆದೆ, ಯಾಕಂದರೆ ವರ್ಕ್ ಪ್ರೆಷರ್ ಪ್ಲಸ್ ಬಿಗ್ ಬಾಸ್ ರಿವ್ಯೂ ಬೇರೆ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಜೊತೆಗೆ ನಾನು ಪ್ರತಾಪ್ ಅವ್ರ ವೀಡಿಯೋ ಅಪ್ಲೋಡ್ ಮಾಡಿದಾದ್ಮೇಲೆ ಎಲ್ಲೂ ಬಿಗ್ ಬಾಸಲ್ಲಿ ಪ್ರತಾಪ್ ಅವ್ರು ಎಲಿಮಿನೇಟ್ ಆಗಿಲ್ಲ, ಫೇಕ್ ನ್ಯೂಸ್ ಅಂತೆಲ್ಲ ಹೇಳ್ತಾಯಿದ್ರು. ಅದು ನನ್ನ ಜಸ್ಟ್ ಒಪಿನಿಯನ್ ಅಷ್ಟೇ. ರಿವ್ಯೂವರ್ ಆಗಿ ಹೇಳೋದು ನನ್ನದು ಕರ್ತವ್ಯ, ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ಯಾರೂ ಮಿಸ್ಟೇಕ್ ಮಾಡ್ಕೋಬೇಡಿ. ಪ್ಲೀಸ್ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.